ಅವರೇ ಮತ್ತೆ ಒತ್ತಾಯ ಮಾಡ್ತಾ ಇರೋದು ಮರುಪರೀಕ್ಷೆ ಮಾಡಿ ಅಂತ. ವಿರೋಧ ಪಕ್ಷದವರು ಕೂಡ ಒತ್ತಾಯ ಮಾಡೋದು ಮರುಪರೀಕ್ಷೆ ಮಾಡಿ ಅಂತ. ನಂದೇನು ತಕರಾರಿಲ್ಲ, ಮರುಪರೀಕ್ಷೆ ಆದರೆ ತಕರಾರಿಲ್ಲ. ನಂದು ಒಟ್ಟಾರೆಯಾಗಿ ನ್ಯಾಯ ಸಿಗಬೇಕು. ಆಮೇಲೆ ನಾನು ಈ ಯಾರು ಕನ್ನಡ ಭಾಷಾಂತರದಲ್ಲಿ ತಪ್ಪು ಮಾಡ್ತಾರೆ ಅವರನ್ನ ಬ್ಲ್ಯಾಕ್ ಲಿಸ್ಟಿಗೆ ಹಾಕಿ ಅಂತ ಹೇಳಿದ್ದೀನಿ ನಾನು. ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಿ ಅಂತ ಹೇಳಿದ್ದೀನಿ. ಯಾಕಂತಂದ್ರೆ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಕ್ವಶನ್ ಪೇಪರ್ನ ಇಂಗ್ಲಿಷ್ನಲ್ಲಿ ತಯಾರು ಮಾಡಿಬಿಡ್ತಾರೆ, ಆಮೇಲೆ ಕನ್ನಡಕ್ಕೆ ತರ್ಜುಮೆ ಮಾಡೋದು. ಹಾಗಾಗಿನೇ ಇವೆಲ್ಲ ತಪ್ಪುಗಳಾಗಿರೋದು. ಅವ್ರಿಗೇನು ಕನ್ನಡ ಪ್ರೊಫೆಸರ್ಗಳು ಇಲ್ಲ ಕನ್ನಡ ಚೆನ್ನಾಗಿ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ನನಗೆ. ಕನ್ನಡ ತರ್ಜುಮೆ ಮಾಡುವಾಗ ತಪ್ಪು ಮಾಡಬೇಕು. ತಪ್ಪು ಮಾಡಿದರೆ ಅಂತಂದ್ರೆ ಹೇಗೆ ಇದನ್ನು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ? ಅದಕ್ಕೆ ನಾನು ಏನು ಹೇಳಿದ್ದೀನಿ, ಮೊದಲು ಕನ್ನಡದಲ್ಲಿ ಪ್ರಶ್ನೆಗಳು ತಯಾರು ಮಾಡಿ, ಇದು ನನ್ನ ಅಭಿಪ್ರಾಯ. ಆಮೇಲೆ ಇಂಗ್ಲಿಷ್ಗೆ ತರ್ಜುಮೆ ಮಾಡಿ. ಇಂಗ್ಲಿಷ್ನಲ್ಲಿ ತಯಾರು ಮಾಡಿ ಕನ್ನಡಕ್ಕೆ ಇದು ಮಾಡಕ್ಕೆ ಹೋಗ್ಬೇಡಿ, ತರ್ಜುಮೆ ಮಾಡಕ್ಕೆ ಹೋಗ್ಬೇಡಿ. ಕನ್ನಡದಲ್ಲಿ ಮೊದಲು ತಯಾರು ಮಾಡಿ, ಆಮೇಲೆ ಇಂಗ್ಲಿಷ್ಗೆ ತರ್ಜುಮೆ ಮಾಡಿ. ಇಲ್ಲದೆ ಹೋದ್ರೆ ಕನ್ನಡ ಮಾಧ್ಯಮದಲ್ಲಿ ಓದಿದಂಥವ್ರಿಗೆ ಅನ್ಯಾಯ ಆಗ್ಬೋದು. ಇದು ನನ್ನ ಸೂಚನೆ. ಮತ್ತೆ ಇನ್ನು ಮುಂದೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಲೋಕಸೇವಾ ಆಯೋಗ ಒಂದು ಕನ್ನಡದ ತಂಡ ಮಾಡಿ ಇಂಥ ತಪ್ಪುಗಳು ಮತ್ತೆ ಮರುಕಳಿಸಬಾರದು. ಆ ಸೂಚನೆಯನ್ನು ಕೂಡ ಕೊಡ್ತಾ ಇದ್ದೀವಿ. ಮತ್ತೆ 59ರಲ್ಲಿ ಒಂದು ಆಗ್ತಾಗಿತ್ತು, ನಾವು ಅದನ್ನು ಕೂಡ ತಿದ್ದುಪಡಿ ಮಾಡಿ ಸದನದ ಮುಂದೆ ಮಂಡಿಸ್ತಿದ್ದೀವಿ. ಅಲ್ಲಿ ಇಲ್ಲೂ ಕೆಳಮನೆಯಲ್ಲಿ ಮಂಡಿಸಿದ್ದೀವಿ, ಇಲ್ಲೂ ಮಂಡಿಸಿದರೆ ಏನೋ ಗೊತ್ತಿಲ್ಲ ನನಗೆ. ಬರ್ತದೆ, ಅಲ್ಲಿ ಮಂಡನೆ ಆಯಿತು. ಆಮೇಲೆ 1957ನೇ ಇಸ್ವಿನಲ್ಲಿ ಕೆಲವು ನಿಯಮಗಳನ್ನೆಲ್ಲ ಮಾಡಿದ್ದಾರೆ. ಆ ನಿಯಮಗಳಿಗೆ ತಿದ್ದುಪಡಿ ತರ್ತಕ್ಕಂಥ ಕೆಲಸನೂ ಕೂಡ ಆಗ್ತಾ ಇದೆ. ಒಟ್ಟಾರೆಯಾಗಿ ಕನ್ನಡ ಮಾಧ್ಯಮದಲ್ಲಿ ಓದಿದಂಥ ಅಭ್ಯರ್ಥಿಗಳಿಗೆ, ಕನ್ನಡದಲ್ಲಿ ಬರೀತಕ್ಕಂಥ ಅಭ್ಯರ್ಥಿಗಳಿಗೆ ತರ್ಜುಮಿನಲ್ಲಿ ಮಾಡುವಾಗ, ಭಾಷಾಂತರದಲ್ಲಿ ಮಾಡುವಾಗ ತಪ್ಪುಗಳಾಗಬಾರದು. ಅಂತ ತಪ್ಪಿತಸ್ಥರಿಗೆ ಅವ್ರನ್ನ ಕಪ್ಪು ಪಟ್ಟಿಗೆ ಹಾಕಬೇಕು, ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹೂಡಬೇಕು, ಅವರನ್ನು ಮತ್ತೆ ಭಾಷಾಂತರದಲ್ಲಿ ಇಡಬಾರದು ಅವ್ರನ್ನ. ಇದು ಒಂದು. ಈ ಟ್ರಿಬ್ಯುನಲ್ನವರು, KIT ಅವರು, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್, ಇವರು ನಾಳೆ ಏನು ತೀರ್ಪು ಕೊಡ್ತಾರೆ ಅಂತ ಗೊತ್ತಿಲ್ಲ ನನಗೆ. ಏನಪ್ಪ ಹಿಂಗಂದ್ರೆ ಏನೇ, ಅವ್ರು ಏನು ತೀರ್ಪು ಕೊಡ್ತಾರೆ ಅಂತ ಗೊತ್ತಿಲ್ಲ. ಅವ್ರು ತೀರ್ಪು ಕೊಟ್ಟ ಮೇಲೆ ಅವರು ಮರುಪರೀಕ್ಷೆ ಮಾಡಿ ಅಂತ ಕೊಡ್ತಾರ, ಅಥವಾ ಈ ಮಾಡಿರೋ ಸರಿ ಅಂತ ಕೊಡ್ತಾರ, ಅದು ಏನು ಕೊಡ್ತಾರೆ ಅಂತ ಗೊತ್ತಿಲ್ಲ. ಅವ್ರು ಕೊಟ್ಟ ಮೇಲೆ ಬೇಕಾದರೆ ನಾನು ವಿರೋಧ ಪಕ್ಷದವ್ರನ್ನೆಲ್ಲ ಮೀಟಿಂಗ್ ಮಾಡಿ ಸುಧಾರಣೆ ಮಾಡಬೇಕಾದ್ರೆ ಏನು ಮಾಡಬೇಕು, ಅವರ ಅಭಿಪ್ರಾಯನೂ ಕೂಡ ತಗೊಂಡು ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ. ಐ ಆಮ್ ವಿತ್ ಓಪನ್ ಮೈಂಡ್. ನಮ್ಮ ಇದರಲ್ಲಿ ಪ್ರತಿಷ್ಠೆ ಏನಿಲ್ಲ. ಒಟ್ಟಾರೆಯಾಗಿ
ಲೋಕಸೇವಾ ಆಯೋಗ ಬದಲಾವಣೆ ಆಗಬೇಕು, ಯಾರಿಗೂ ಅನ್ಯಾಯ ಆಗಬಾರ್ದು, ಭ್ರಷ್ಟಾಚಾರ ನಿಲ್ಲಬೇಕು, ಸೇವಾ ಮನೋಭಾವ ಇರ್ತಕ್ಕಂಥವ್ರು ಆಯ್ಕೆ ಆಗಬೇಕು, ಜನರ ಸೇವೆ ಮಾಡಲಿಕ್ಕೆ ಬದ್ಧತೆ ಇರ್ತಕ್ಕಂಥವ್ರು ಆಯ್ಕೆ ಆಗಬೇಕು, ಪ್ರಾಮಾಣಿಕತೆ ಇರ್ತಕ್ಕಂಥವ್ರು ಆಯ್ಕೆ ಆಗಬೇಕು. ನಾವು ಈ ಸುಧಾರಣೆ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರ ತಯಾರಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಾನು ಬಹಳ ಈಗಾಗಲೇ ಸ್ಪಷ್ಟಪಡಿಸಿದಂತೆ ಲೋಕಸೇವಾ ಆಯೋಗಕ್ಕೆ ನಾನೇ ಆದೇಶ ಕೊಡಕ್ಕೆ ಬರಲ್ಲ. ನಾನು ಅಧಿಕಾರಿಗಳ ಮೇಲೆ ಕ್ರಮ ತಗೋಬಹುದು, ಸೂಚನೆ ಕೊಡಬಹುದು, ತಪ್ಪುಗಳು ಮಾಡಿದರೆ ನೀವು ತಪ್ಪು ಮಾಡಿದ್ದೀರಿ ಅಂತ ಹೇಳ್ತಕ್ಕಂಥ ಅಧಿಕಾರ ಇದೆ. ಮೆಂಬರ್ಗಳನ್ನು ಬದಲಾಯಿಸ್ತಕ್ಕಂಥ ಅಧಿಕಾರ ಇಲ್ಲ. ಸೊ ಬಹುಶಃ ನಿಮ್ಮ ಕಳಕಳಿ ಏನಿದೆ, ಸುಧಾರಣೆ ಆಗಬೇಕು ಅಂತಕ್ಕಂಥ ಕಳಕಳಿ ಏನಿದೆ, ಯಾರಿಗೂ ಅನ್ಯಾಯ ಆಗಬಾರ್ದು. ಈಗ 384 ಜನ ಏನು ಆಯ್ಕೆ ಮಾಡ್ತಾ ಇದ್ದೀರ ಅವ್ರಿಗೆ ಅನ್ಯಾಯ ಆಗಬಾರ್ದು ಅಂತ ಏನಿದೆ, ಸುಮಾರು 1,36,000 ಅಭ್ಯರ್ಥಿಗಳು ಅಪಿಯರ್ ಆಗಿದಾರಲ್ಲ, ಅವ್ರಿಗೆ ಯಾರಿಗೂ ಅನ್ಯಾಯ ಆಗಬಾರ್ದು. ಯಾರು ಸೆಲೆಕ್ಟ್ ಆಗ್ತಾರೆ ಅದು ಬೇರೆ ವಿಚಾರ. ಅವ್ರಿಗೆ ಅನ್ಯಾಯ ಆಗಬಾರ್ದು, ಭ್ರಷ್ಟಾಚಾರ ನಡೀಬಾರ್ದು ಅಂತಕ್ಕಂಥ ಕಳಕಳಿ ಏನಿದೆ, ನಮಗೂ ಕೂಡ ಆ ಕಳಕಳಿ ಇದೆ ಅಂತಕ್ಕಂಥದ್ದನ್ನು ನಿಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಅದರಿಂದ ನಾಳೆ KITನಲ್ಲಿ ಏನು ಆರ್ಡರ್ಸ್ ಆಗ್ತದೆ ನೋಡ್ಕೊಂಡು ಅದರಂತೆ ಸರ್ಕಾರ ನಡ್ಕೊಳ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅಷ್ಟೇ ಅಲ್ಲ, ಯಾರ್ಯಾರು ಅಧಿಕಾರಿಗಳಿದ್ದಾರೆ ಅವ್ರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆಲ್ಲ ಕ್ರಮ ತಗೊಳ್ಳಿಕ್ಕೆ ನಾವು ಹಿಂದೆ ಮುಂದೆ ನೋಡಲ್ಲ, ಯಾರನ್ನೂ ರಕ್ಷಣೆ ಮಾಡಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಸಭಾಪತಿಗಳೇ, ಒಂದು ನಿಮಿಷ. ವಿರೋಧ ಪಕ್ಷ ನಾಯಕ. ಮಾನ್ಯ ಸಭಾಪತಿಗಳೇ, ಮಾನ್ಯ ಮುಖ್ಯಮಂತ್ರಿಗಳು ಲೋಕಸೇವಾ ವಿಚಾರದಲ್ಲಿ, ಆಯೋಗದ ವಿಚಾರದಲ್ಲಿ ಸ್ಪಷ್ಟವಾದ ಕೆಲವು ವಿಚಾರಗಳನ್ನು ಸ್ಪಷ್ಟಪಡಿಸಿದ್ದಾರೆ. ಆದರೆ ಖ್ಯಾತಿಯನ್ನು ಹೊಂದಿದ್ದ ಈ ಲೋಕಸೇವಾ ಆಯೋಗ ಈಗ ಕುಖ್ಯಾತಿಗೆ ಹೆಸರಾಗಿದೆ ಅನ್ನೋದನ್ನ ನೀವಾಗ್ಲಿ ನಾವಾಗ್ಲಿ ಅಲ್ಲಿಗೊಳಿಯುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಅದು ಮನೆ ಮಾತಾಗೋಗಿದೆ. ಇದು ಆಗಬಾರ್ದಿತ್ತು. ಯಾಕೆಂತಂದ್ರೆ 30-35 ವರ್ಷಗಳ ಸೇವೆಗಾಗಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಹೊರಗಡೆ ಕಳಿಸ್ತಕ್ಕಂಥ ಸಂದರ್ಭದಲ್ಲಿ ಅವರ ತಲೆಯಲ್ಲಿ ಭ್ರಷ್ಟಾಚಾರಗಳು ಅಂತಕ್ಕಂಥ ವಿಚಾರ ಬರಬಾರ್ದು. ಯಾಕೆಂದ್ರೆ ಮುಂದುವರೆದು ಅದೇ ಕಸಬನ್ನ ಮಾಡಲಿಕ್ಕೆ ಅವರು ಪ್ರಾರಂಭ ಮಾಡಿಬಿಡ್ತಾರೆ. ಅದಾಗ ಲೈಸೆನ್ಸ್ ಕೊಟ್ಟಂಗೆ ಆಗ್ಬಿಡ್ತದೆ. ಅದು ಆಗಬಾರ್ದಾಗಿ. ಅಲ್ಲ, ಇನ್ನೊಂದು ನಾರಾಯಣ ಸ್ವಾಮಿ ಹೇಳ್ಬಿಡ್ತೀನಿ. ಇನ್ನೊಂದು, ನಾನು ಕೇಂದ್ರ ಲೋಕಸೇವಾ ಆಯೋಗ ಇದೆಯಲ್ಲ, ಅಲ್ಲಿ ಪರೀಕ್ಷೆ ಯಾವ ಥರ ಕಂಡಕ್ಟ್ ಮಾಡ್ತಾರೆ ಅದೇ ಮಾದರಿಯಲ್ಲಿ ಇಲ್ಲೂ ಕೂಡ ಕಂಡಕ್ಟ್ ಮಾಡಲಿಕ್ಕೆ ನಾನು ಮುಕ್ತವಾಗಿದ್ದೇನೆ. ಅಲ್ಲಿಂದ ಸರ್ಟಿಫಿಕೇಟ್ ಮಾಡಿಕೊಂಡು ಬಹಳ ಸಂತೋಷ. ಆದರೆ ನಾನು ಹೇಳ್ತಕ್ಕಂಥದ್ದು, ಯಾವುದೇ ಲೋಕಸೇವಾ ಆಯೋಗ ಸರಿ, ತಾವು ಹೇಳಿದಂತೆ ಯಾರ ಒಬ್ಬರ ಕಂಟ್ರೋಲಲ್ಲಿ ಅದು ಇರಲೇಬೇಕಲ್ಲ. ತಾವು ಹೇಳಿದ್ರಿ ನಾವು ಯಾರನ್ನು ತೆಗಿಯಕ್ಕೆ ಬರೋದಿಲ್ಲ. ಒಂದು ಸಮಯ ತಪ್ಪು ಮಾಡಿದವರನ್ನ ಬ್ಲಾಕ್ ಲಿಸ್ಟಲ್ಲಿ ಹಾಕ್ಬೋದು. ಮೆಂಬರ್ಗಳನ್ನ, ಲೋಕಸೇವಾ ಮೆಂಬರ್ಗಳನ್ನ, ಅದೇ ಮೆಂಬರ್ಗಳನ್ನ, ಅಧಿಕಾರಿಗಳನ್ನಲ್ಲ, ಅಲ್ಲಲ್ಲ, ಅವ್ರನ್ನಲ್ಲ, ಅಧಿಕಾರಿಗಳನ್ನ ನೀವು ಕಂಟ್ರೋಲ್ ಮಾಡ್ಬೋದು. ಆದರೆ ಸದಸ್ಯರನ್ನ ನೀವು ಬ್ಲಾಕ್ ಲಿಸ್ಟ್ ಮಾಡಬಹುದೇ ಹೊರತು ನೀವು ಕಂಟ್ರೋಲ್ ಮಾಡಕ್ಕಾಗಲ್ಲ. ಸಾರಿ, ಓಕೆ, ಪರೀಕ್ಷೆ ಮಾಡೋದು. ಆದ್ರೆ ಅವರ ಮೇಲೂ ಕೂಡ ಯಾರ್ದಾದ್ರೂ ಕಂಟ್ರೋಲ್ ಇರಬೇಕಲ್ಲ. ಇಲ್ಲಂತಂದ್ರೆ ಇದು ಖ್ಯಾತಿಯ ಬದಲು ಕುಖ್ಯಾತಿಯೇ ಆಗ್ತದೆ. ಅದು ಒಂದು. ನೀವು ತರ್ಜುಮೆ ವಿಷಯ ಹೇಳಿದ್ರಿ. ತರ್ಜುಮೆ
ಗೌಪ್ಯತೆಯನ್ನ ಕಾಪಾಡುವ ದೃಷ್ಟಿಯಲ್ಲಿ ಇಂಗ್ಲಿಷ್ನಲ್ಲಿ ಮಾಡಿ ಇದು ಪ್ರಶ್ನೆ ಪತ್ರಿಕೆಯನ್ನ ಕನ್ನಡಕ್ಕೆ ತರ್ಜುಮೆ ಏನು ಮಾಡಿದ್ದಾರೆ ಅಂತಂದ್ರೆ ಗೂಗಲ್ ಮೊರೆ ಹೋಗಿದ್ದಾರೆ ಅವರು. ಇದು ಕನ್ನಡ ಪಂಡಿತರನ್ನ ಇಟ್ಕೊಂಡು ಮಾಡಿದ್ದಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅದರಿಂದಾಗಿ ಇಲ್ಲೇನಾಗಿದೆ, ಗೂಗಲ್ನ ಮೊರೆ ಹೋದಾಗ ಕನ್ನಡಕ್ಕೂ ಆಂಗ್ಲ ಭಾಷೆಗೂ ವ್ಯತ್ಯಾಸಗಳು ಬಹಳ ಆಗಿದೆ. ತಪ್ಪುಗಳು ಅಲ್ಲೇ ಬಂದಿರ್ತಕ್ಕಂಥ. ತಮ್ಮ ಬಳಿ ಬಂದು ಅಭ್ಯರ್ಥಿಗಳು ಕೇಳ್ಕೊಂಡ್ರು, ತಾವು ಅವರಿಗೆ ಪರಿಹಾರ ಕೊಡಬೇಕು ಅಂತೇಳಿ ಮೊದಲು ಏನ್ ಮಾಡಿದ್ರಿ, ಪರೀಕ್ಷೆ ಮಾಡಿಸಿದ್ರಿ, ಇನ್ನೊಂದು ಮರುಪರೀಕ್ಷೆ ಮಾಡಿಸಿದ್ರಿ, ಚರ್ಚೆ ಮಾಡಿದೆ ನಾನು. ಚರ್ಚೆ ಮಾಡಿ ಸೂಚನೆ ಕೊಟ್ರಿ, ಆಯ್ತು. ಆ ತಪ್ಪುಗಳು ಮತ್ತು ಅದೇ ಆಯ್ತು ಮತ್ತು ಹೆಚ್ಚಾಯ್ತು. ಈಗ ನೀವು ಪರಿಶೀಲನೆ ಮಾಡಿಸಿ ಅವರಿಗೆ ಅದಕ್ಕೆ ಪರಿಹಾರವಾಗಿ ಅಂಕಗಳನ್ನು ಕೊಡಿಸಿದ್ರಿ. 100 ಅಭ್ಯರ್ಥಿಗಳಿದ್ರೆ ಅದರಲ್ಲಿ ನೀವು 100 ಅಭ್ಯರ್ಥಿಗಳಿಗೆ ಈಗ 6 ಮಾರ್ಕೋ 10 ಮಾರ್ಕೋ ಎಷ್ಟು ನಾನು ಕೊಡ್ಲಿಲ್ಲ, ಕೊಡಿಸಿದ್ರಿ ಎಂದೆ. ಇಲ್ಲ, ಕೊಡಿಸೂ ಇಲ್ಲ, ಸಲಹೆ ಕೊಟ್ರು. ಅವರು ಸದನನೇ ಒಂದು ತಜ್ಞರ ಸಮಿತಿ ಮಾಡ್ಕೊಂಡು ಲೋಕಸೇವಾ ಆಯೋಗದವ್ರೆ ಅವರ ಶಿಫಾರಸಿನ ಮೇಲೆ ಮಾಡಿದ್ರು. ಅದೇ ಮಾಡಿದ್ರಿ, ಬಟ್ ವ್ಯತ್ಯಾಸ ಏನೂ ಆಗೋದಿಲ್ಲ ಅದರಿಂದ. ಯಾಕೆಂದ್ರೆ ಅದು ಸರಾಸರಿಯಲ್ಲಿ ಬಂದ್ಬಿಡ್ತದೆ. ಇದರಿಂದ ಪಾಸ್ ಆಗೋನು ಫೇಲ್ ಆಗಲಿ, ಫೇಲ್ ಆಗೋನು ಪಾಸ್ ಆಗಲಿ, ಏನೂ ಆಗಲ್ಲ. ಆದ್ರಿಂದ ಸರಿ ಇದ್ದು ಪ್ರಶ್ನೆ ಪತ್ರಿಕೆಯನ್ನ ಅರ್ಥ ಮಾಡ್ಕೊಂಡು ಬರೆದು ಅದು ಸರಿ ಇದ್ರೆ ಅವನಿಗೆ ಮಾರ್ಕ್ ಸಿಕ್ಕಿದ್ರೆ ಉಪಯೋಗ ಆಗತ್ತೆ, ಇಲ್ಲ ಅಂತಂದ್ರೆ ಆಗೋದಿಲ್ಲ. ಈ ಕಾರಣದಿಂದ ದಯಮಾಡಿ ಈಗ ತಾವು ಏನು ಹೇಳಿದ್ದೀರಿ, ನಾವು ಆದೇಶ ಕೊಡಕ್ಕೆ ಬರೋದಿಲ್ಲ, ಸದಸ್ಯರನ್ನ ಕರೆದು ಒಂದು ಸಭೆ ಮಾಡೋಣ, ಮಾತುಕತೆ ಮಾಡೋಣ ಅಂತ ಹೇಳಿದ್ರೆ ಅದನ್ನ ಒಂದು ದಯವಿಟ್ಟು ಮಾಡಿ. ಎರಡನೇದು KAT. ಈಗ ಏನು ಆದೇಶ ಬರ್ತದೋ ಅಲ್ಲಿವರೆಗೂ ನಾವು ಇದು ಏನು ಚರ್ಚೆ ಮಾಡಿದ್ರು ಇದು ವ್ಯರ್ಥವೇ. ಅದು ಆದೇಶ ಬಂದ ನಂತರ ಮರುಪರೀಕ್ಷೆ ಮಾಡುವಂತ ಏನಾದರೂ ಆದೇಶ ಬರುತ್ತೋ ಅಥವಾ ಇದರಲ್ಲೇ ಏನಾದರೂ ಬೇರೆ ರೀತಿಯ ಆದೇಶ ಬರುತ್ತೋ ನೋಡಿ, ತಮಗೆ ಏನು ಸರಿ ಅನಿಸ್ತದೆ ಎಲ್ಲರನ್ನೂ ಕರೆದು ಒಂದು ಸಭೆ ಮಾಡೋದು ಸೂಕ್ತ ಅಂತೇಳಿ ನನ್ನ ವಿಚಾರವನ್ನು ಹೇಳಲಿಕ್ಕೆ ಬಯಸ್ತೇನೆ. ಸಭಾಪತಿಗಳೇ, ಭೋಜೇಗೌಡ. ಮಾನ್ಯ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ಅಭಿಪ್ರಾಯವನ್ನು ಸಂಗ್ರಹಿಸಿ ಮತ್ತೆ ಪ್ರಾರಂಭದ ದಿನದಿಂದ ಮೊದಲನೇ ಎಕ್ಸಾಮ್ನಲ್ಲಿ ಆದಂಥ 59 ತಪ್ಪುಗಳು, ಎರಡನೇ ಎಕ್ಸಾಮ್ನಲ್ಲಿ 10 ತಪ್ಪುಗಳಾಗಿದೆ ಅಂತೇಳಿ ಮತ್ತೆ ತಜ್ಞರ ಸಮಿತಿ ಮಾಡಿದಾಗ 6 ಆಗಿದೆ ಅಂತ, ನಮ್ಮ ಪ್ರಕಾರ 79. ಅದರ ಪ್ರಕಾರ ಎಲ್ಲ ವಿಚಾರಗಳನ್ನು ಸುದೀರ್ಘವಾಗಿ ಹೇಳಿರ್ತಕ್ಕಂಥ ವಿಚಾರದಲ್ಲಿ 100ಕ್ಕೆ 100 ಅವರ ಮಾತುಗಳಲ್ಲಿ ಸ್ಪಷ್ಟತೆ ಇದೆ. ಅದರಲ್ಲಿ ಭಿನ್ನಾಭಿಪ್ರಾಯ ಆಗಿಲ್ಲ. 100ಕ್ಕೆ 100 ಸ್ಪಷ್ಟತೆ ಇದರ ಜೊತೆಯಲ್ಲಿ ಸಾಮಾಜಿಕ ಕಳಕಳಿಯನ್ನು ಈ ಹೌಸ್ ಮುಂದೆ ಅವರು ಹೃದಯ ಅಂತರಾಳದಿಂದ ಎಕ್ಸ್ಪ್ರೆಸ್ ಮಾಡಿದರೆ ನಿಮಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಂದರ್ಭದಲ್ಲಿ. ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಮುಖ್ಯಮಂತ್ರಿ ಆಗಿದ್ದರಿಂದ ಈ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸಾಧ್ಯ ಆಗಿದೆ. ಇಲ್ಲಿ KPSC ಅಧೋಗತಿಗೆ ಹೋಗಿರ್ತಕ್ಕಂಥದ್ದು, KPSCಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಬೇರೆ ಬೇರೆ ವಿಚಾರಗಳಾಗಿರ್ತಕ್ಕಂಥಲ್ಲಿ ಎಲ್ಲೂ ಕೂಡ ಅವರು ಒಂದು ಪಾಯಿಂಟು ಕೂಡ ಡಿಫೆಂಡ್ ಮಾಡಿಲ್ಲ. ನಾವು ಪಾರದರ್ಶನಕ್ಕೆ ಇಟ್ಕೊಂಡು ಎಕ್ಸ್ಪೆಕ್ಟ್ ಮಾಡಿ ಅವರಿಂದ ಉತ್ತಮವಾದ ಮಕ್ಕಳ ಭವಿಷ್ಯವನ್ನು ತಯಾರು ಮಾಡ್ತಾರೆ ಅಂತೇಳಿ ಅವ್ರನ್ನ ನಾವು ನೇಮಕ ಮಾಡಿದ್ದೀವಿ. ಅದಕ್ಕೆ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಎಲ್ಲ ಪಾರ್ಟಿಯವರು ಮಾಡ್ದಂಗೆ ನಾವು ಮಾಡಿದ್ದೀವಿ. ಅದು ವಾಟ್ ಎವರ್ ದಿ ನಂಬರ್ ಆಫ್ ಸ್ಟ್ರೆಂತ್ ಆರ್ ದೀಸ್ ಥಿಂಗ್ಸ್ ನಾವು ಒಳ್ಳೇದಾಗಲಿ ಅನ್ನೋ ದೃಷ್ಟಿನಲ್ಲಿ, ಸಮಾಜಕ್ಕೆ ಒಳ್ಳೇದಾಗಲಿ ಅನ್ನೋ ದೃಷ್ಟಿಯಲ್ಲಿ ನೇಮಕ ಮಾಡಿದ್ದು. ಅವರಿಂದ ಇಂಥದ್ದೆಲ್ಲ ಬರ್ತದೆ ಅಂತ ನಮ್ಗೆ ಗೊತ್ತಿಲ್ಲ, ಎಕ್ಸ್ಪೆಕ್ಟ್ ಮಾಡಿಲ್ಲ, ಬಂದಿದೆ ಅನ್ನೋ ವಿಚಾರನೂ ಕೂಡ ಭಾಳ ಸ್ಪಷ್ಟತೆಯಲ್ಲಿ ನಮ್ಗೆ ಹೇಳಿದ್ದಾರೆ. ಈ ಅಟ್ ದಿಸ್ ಜಂಕ್ಷನ್ ಈಗ ಆಗಿರ್ತಕ್ಕಂಥ ವಿಚಾರನ KATನಲ್ಲಿ ಪ್ರಶ್ನೆ ಮಾಡಿದ್ದಾರೆ. KATಯಲ್ಲಿ ಪ್ರಶ್ನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಂದು ವೈಯಕ್ತಿಕವಾದ ಅಭಿಪ್ರಾಯ, ನೀವು ನಮ್ಮನ್ನೆಲ್ಲ ಕರೆದು ಮೀಟಿಂಗ್ ಮಾಡ್ತೀವಿ ಆಫ್ಟರ್ ದಿ ವರ್ಡಿಕ್ಟ್ ಆಫ್ ದಿ KAT ಅಂತ ಹೇಳಿರ್ತಕ್ಕಂಥದ್ದು ಸ್ವಾಗತಾರ್ಹನೆ.
ಮತ್ತು ಈಗ ಮೆಂಬರ್ಗಳನ್ನ ಚೇಂಜ್ ಮಾಡ್ತಕ್ಕಂಥ ಅಧಿಕಾರ ಆಗಲಿ, KPSC ಚೇರ್ಮನ್ ಮಾಡ್ತಕ್ಕಂಥ ಇಟ್ ಕಾನ್ಸ್ಟಿಟ್ಯೂಷನ್ ಹೈಯೆಸ್ಟ್ ಬಾಡಿ ರಾಷ್ಟ್ರಪತಿಯಿಂದ ಆಯ್ಕೆಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅದು ನಮ್ಮ ಪರ್ವಿನಲ್ಲಿಲ್ಲ. ನಮ್ಮಲ್ಲಿ ಪರ್ವಿನಲ್ಲಿ ಇಲ್ಲದೆ ಇರೋದಕ್ಕಿಂತ ನೀವು ಸಂಪೂರ್ಣವಾಗಿ ಒಂದು ಲೆಕ್ಕದಲ್ಲಿ ಸೀಮಾರೇಖೆಯನ್ನು ಮೀರಿ ನಮ್ಮ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಭಾಳ ಒಳ್ಳೆಯ ಡಿಸಿಷನ್ಗಳನ್ನು ತಗೊಂಡು ಕಾಲಕ್ಕೆ ತಗೊಂಡಿದ್ದೀರಿ. ಅದರ ಬಗ್ಗೆ ನಮ್ಮ ಯಾರ್ದು ಭಿನ್ನಾಭಿಪ್ರಾಯ ಇಲ್ಲ ಇದರ ವಿಚಾರದಲ್ಲಿ. ಈಗ ನನಗೆ KAT ಜಡ್ಜ್ಮೆಂಟ್ ಏನು ಬರ್ತದೆ ಅಂತ ನಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಆದರೆ ಇಂಥ ಕೆಲಸವನ್ನು ಮಾಡಿ ಅಕಸ್ಮಾತ್ KAT ಜಡ್ಜ್ಮೆಂಟು ಇನ್ನೊಂದು ಎಕ್ಸಾಮ್ ಮಾಡಬಾರ್ದು, ಎಕ್ಸಾಮ್ ಮಾಡಿರೋದು ಕರೆಕ್ಟ್ ಇದೆ ಅಂತಲೇ ಕೊಟ್ಟಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಇಷ್ಟೆಲ್ಲ ನಮಗೆ ಗೊತ್ತಿದ್ರು ಕೂಡ, ಇಷ್ಟೆಲ್ಲ ವಿಷಯಗಳು ಗೊತ್ತಿದ್ರು ಕೂಡ ನಾವು ಅವರಿಗೆ ರಕ್ಷಣೆ ಕೊಡೋಕ್ಕೆ ಸಾಧ್ಯ ಆಗಲಿ ಅನ್ನೋದು ಭಾಳ ನೋವಿನ ಸಂದೇಹ ಆಗ್ತದೆ. ಆದರೆ ಏನೇನಾಗಿದೆ ಅನ್ನೋ ವಿಚಾರವನ್ನು ಏನೇನು ತಾವು ಈ ಹೌಸ್ನಲ್ಲಿ ಹೇಳಿದ್ರಿ ಅಷ್ಟು ವಿಚಾರಗಳನ್ನು ಕ್ರೋಢೀಕರಿಸಿ ಒಂದು ರಿಪೋರ್ಟ್ನ ನಾವು ಉನ್ನತ ಇರ್ತಕ್ಕಂಥ ಅಥಾರಿಟಿ ಯಾರಿದ್ದಾರೆ ಅವರಿಗೆ ಸಬ್ಮಿಟ್ ಮಾಡೋ ವಿಚಾರದಲ್ಲಿ ನಮ್ದೇನು ತಪ್ಪಾಗಲ್ಲ ಅಂತ ನನ್ನ ಅಭಿಪ್ರಾಯ ಇದೆ. ಯಾಕೆಂದ್ರೆ ನಾವು ಸಮಾಜದ ದೃಷ್ಟಿಯಿಂದ, ಆ ಮಕ್ಕಳ ದೃಷ್ಟಿಯಿಂದ ಸರ್ಕಾರ ನಿಮ್ಮ ರಕ್ಷಣೆಗೆ ಬಂದಿದೆ ಅನ್ನೋ ವಿಚಾರವನ್ನು, ಸರ್ಕಾರ ಬಂದಿದೆ ಅನ್ನೋ ವಿಚಾರ ಇಡೀ ಸಮಾಜಕ್ಕೆ ಗೊತ್ತಾಗಲಿ. ಆಮೇಲೆ ಇವರು ಅವ್ರವ್ರ ಹಣೆ ಬರ ಅವ್ರಿಗೆ ಏನು ಮಾಡೋಕ್ಕಾಗೋದಿಲ್ಲ. ಆಮೇಲೆ ಕರೆದು ನಮ್ಮನ್ನೆಲ್ಲ ಮೀಟಿಂಗ್ ಮಾಡ್ತಕ್ಕಂಥದ್ದು, ಮುಂದೆ ಆ KPSCಯನ್ನು ಸಂಪೂರ್ಣವಾಗಿ ಯಾವ ರೀತಿ ಹತೋಟಿಗೆ ಒಂದು ವಾತಾವರಣ, ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡೋಕ್ಕಾಗ್ತದೆ, ಅದಕ್ಕೆ ನಾವೆಲ್ಲ ಸೇರಿ ಪ್ರಯತ್ನ ಮಾಡೋಣ. ನಿಮ್ಮ ಉತ್ತರದಲ್ಲಿ 100ಕ್ಕೆ 100 ಸ್ಪಷ್ಟತೆ ಇದೆ ಅನ್ನೋ ವಿಚಾರನ ಮತ್ತೊಮ್ಮೆ ಪುನರುಚ್ಚರಿಸ್ತೀವಿ. ಮಾನ್ಯ ಸಭಾಪತಿಗಳೇ, ಮುಖ್ಯಮಂತ್ರಿಗಳ ಭಾವನೆ ನಮ್ಮ ಭಾವನೆಗಳಲ್ಲಿ ಏನು ವ್ಯತ್ಯಾಸ ಏನು ನಾನು ಗುರುತಿಸಲಿಲ್ಲ. ನಾವು ಯಾವ ಭಾವನೆ ಇಟ್ಕೊಂಡು KPSC ಅಂತ ಸಂಸ್ಥೆ ಪಾರದರ್ಶಕ ಪ್ರಾಮಾಣಿಕ ವ್ಯವಸ್ಥೆಗೆ ಕಾರಣ ಆಗಬೇಕು ಅಂತ ಬಯಸಿದ್ವಿ, ಅದೇ ಭಾವನೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಭಾವನೆಯಲ್ಲಿ ಏನು ವ್ಯತ್ಯಾಸ ಇಲ್ಲ. ನನಗನ್ಸುತ್ತೆ ಸರ್ಕಾರ ಅಸಹಾಯಕ ಅಲ್ಲ. ಸಂವಿಧಾನ ಸರ್ಕಾರಕ್ಕೂ ನಮ್ಮದೇ ಆದಂಥ ಅಧಿಕಾರ ಮತ್ತು ಜವಾಬ್ದಾರಿಯನ್ನು ಕೊಟ್ಟಿದೆ. ಹಾಗಾಗಿ ನಾವು KPSCಗೆ ಶಿಫಾರಸು ಮಾಡೋದು ಸರ್ಕಾರದಿಂದಲೇ ಶಿಫಾರಸ್ಸಾಗುತ್ತೆ. ಅಂಥ ಸಂದರ್ಭದಲ್ಲಿ ಇನ್ನೂ ಹೆಚ್ಚು ಪಾತಾಳ ಗರಡಿ ಹಾಕಬೇಕು. ಇವರು ಪೂರ್ವಾಪರಗಳನ್ನು, ಏಕೆಂದರೆ ಅಧಿಕಾರ ಬಂದಾಗ ಎಲ್ಲ ಸಂಭಾವಿತರ ಥರ ತೋರಿಸ್ಕೊಳ್ಳೋರು ಬರ್ತಾರೆ ನಮ್ಮ ಹತ್ರಕ್ಕೆ. ನಾವು ಶಿಫಾರಸು ಮಾಡಬೇಕಾದ್ರೆ ಅವ್ರ ಯೋಗ್ಯತೆ ಏನು ಅನ್ನೋದನ್ನ, ಅವರ ಪೂರ್ವಾಪರ ಹಿನ್ನೆಲೆಯನ್ನು ಇನ್ನಷ್ಟು ಪರಿಶೀಲಿಸಬೇಕಾದಂಥ ಅವಶ್ಯಕತೆ ಇದೆ. ಅದು ನಮ್ಮ ಜವಾಬ್ದಾರಿ ಅಂತ ನಾನು ಭಾವಿಸ್ತೀನಿ. ಅದು ಹಿಂದೆ ನೇಮಕ ಆಗಿದ್ರಲ್ಲಿರ್ಬೋದು, ಈಗಾಗಿದ್ರಲ್ಲಿರ್ಬೋದು. ಹಾಗಾಗಿ ಅದನ್ನು ನಾವು, ಆ ಜವಾಬ್ದಾರಿ ನಮ್ಮ ಕೈಲೇ ಇದೆ. ಅದು ಇನ್ನೊಂದು, ಈಗ ಸರ್ಕಾರ ತಕ್ಷಣಕ್ಕೆ ಮಾಡ್ಬೋದಾಗಿರೋದು, ನಾವೀಗ ಪಟ್ಟಿ ನೋಡಿ, ಇಂಗ್ಲೀಷ್ನಲ್ಲಿ 6 ತಪ್ಪಾಗಿರೋದು, ಭಾಷಾಂತರದ್ದು ಸೇರಿ 79. ಭಾಷಾಂತರದ ದೋಷಗಳನ್ನು ಅವ್ರು ತಪ್ಪು ಅಂತ ಹೇಳಿಲ್ಲ, ನೇರವಾಗಿ ಇಂಗ್ಲೀಷ್ನಲ್ಲಿ ಏನು ತಪ್ಪಾಗಿದೆ ಅದನ್ನು ಮಾತ್ರ 6 ಅಂತ ಹೇಳಿದ್ದಾರೆ. ನಮ್ಮ ಕಣ್ಣೆದುರುಗಳೇ ಕಾಣ್ತಾ ಇದೆ. 79 ತಪ್ಪುಗಳನ್ನು ನಮಗೆ ತೋರಿಸಿದ್ದಾರೆ, ನಾವು ಅದನ್ನು ನೋಡಿದ್ದೀವಿ, ಇಂತಿಂಥದೇ ತಪ್ಪಾಗಿದೆ ಅಂತ. ಮತ್ತೆ 800ಕ್ಕೂ ಹೆಚ್ಚು ಜನರದು OMR ಸೀಟ್ ಬದಲಾಗಿದೆ. ಅದು ನೀವು ಕಂಪ್ಯೂಟ್ರಲ್ಲಿ ನಾವು ಏನು ವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ತಗೊಳ್ಳಲ್ಲ. OMR ಸೀಟ್ ಬದಲಾದ್ರೆ ಅದು ಕೂಡ ಒಂದು ಮೇಜರ್ ಇರುವಂಥ ಒಂದು ಸಮಸ್ಯೆ. ನಾವು ಸರ್ಕಾರದ ಕಡೆ ನನ್ನ ಅನಿಸಿಕೆ, ಈ ಯಾರು ಎಡವಟ್ಟುಗಳಿಗೆ ಕಾರಣ ಆಗಿದಾರಲ್ಲ ಅಧಿಕಾರಿಗಳ ಮೇಲೆ ನೇರವಾಗಿ ನಾವು ಕ್ರಮ ತಗೊಳಕ್ ಬರುತ್ತೆ. ಅಧಿಕಾರಿಗಳಿಗೆ ನಾವು ಸದಸ್ಯರಿಗೆ, ಅಧ್ಯಕ್ಷರಿಗೆ ಏನೋ ಕ್ರಮ ತಗೊಳಕ್ಕಾಗದೇ ಇದ್ರು ಅಧಿಕಾರಿಗಳ ಮೇಲೆ ಕ್ರಮ ತಗೊಳಕ್ ಬರುತ್ತೆ. ಅವ್ರ ಮೇಲೆ ಹುದ್ದೆಯಿಂದ ಬಿಡುಗಡೆ ಮಾಡಿಸಿ ಅಲ್ಲಿಂದ. ಎರಡನೇದು, ನೀವಿನ್ನೊಂದು ಹೇಳಿದ್ರಿ, ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆ ತಯಾರು ಮಾಡಲಿ, ಆಮೇಲೆ ಅದನ್ನು ಭಾಷಾಂತರಿಸಲಿ ಅಂತ ಹೇಳಿದ್ರಿ. ಇಂಥ ಪರೀಕ್ಷೆಗೆ ಭಾಷಾ ಗೊಂದಲವನ್ನ ಉದ್ಭವಿಸದಂತೆ ನೋಡ್ಕೊಳ್ಳೋದಕ್ಕೆ ಒಂದು ಭಾಷಾಂತರ ವಿಭಾಗವನ್ನ ಸ್ಥಾಪಿಸಿ. ಕನ್ನಡದಲ್ಲಿ ಮಾಡಿದ್ರು ಕೂಡ ಅದನ್ನ ಇಂಗ್ಲಿಷ್. ಅದನ್ನೇ ಹೇಳಿದ್ರು ಸಿಟಿ ರವಿ. ನಾನು ಇವ್ರ ಜೊತೆ ಕನ್ಸಲ್ಟ್ ಮಾಡಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಕನ್ನಡ ಮತ್ತು ಕಲ್ಚರ್ ಇಲಾಖೆ ಮತ್ತೆ ಲೋಕಸೇವಾ ಆಯೋಗ ಇವ್ರ ಜೊತೆ ಕನ್ಸಲ್ಟ್ ಮಾಡಿ ಒಂದು ತಂಡ ಅದಕ್ಕೆ ಮಾಡ್ತೀವಿ. ಅದ್ರ ಜೊತೆಗೆ ಈ ಭ್ರಷ್ಟಾಚಾರಕ್ಕೆ ಅವಕಾಶ ಇಲ್ಲದಂತೆ ಅದನ್ನ ಮಾನಿಟರ್ ಮಾಡೋದಕ್ಕೆ ಒಂದು ವಿಶೇಷ ತನಿಖಾ ದಳ, ಕಣ್ಗಾಲು ಸಮಿತಿ ರಚನೆ ಮಾಡೋದಕ್ಕೆ ಏನಾದರೂ ಅವಕಾಶ ಇದೆಯಾ? ಆ ಥರದ್ದೇನಾದ್ರು ಅವಕಾಶ ಇದ್ದರೆ ನಾವು ಈ ಥರದ ದೂರುಗಳು ಬಂದ ತಕ್ಷಣವೇ, ಈಗ ನಾವು ಸಾಮಾನ್ಯ ವ್ಯವಸ್ಥೆಯಲ್ಲಿ ಆಗೋ ತನಿಖೆಗೂ ಅದು
ವಿಳಂಬ ಆಗ್ಬೋದು. ವಿಳಂಬ ನ್ಯಾಯ, ನ್ಯಾಯ ನಿರಾಕರಣೆಗೆ ಸಮ ಅಂತೇಳಿ ಹೇಳುತ್ತೆ. ಹಾಗಾಗಿ ನಮಗೆ ಈ ಥರದ ವಿಶೇಷ ತನಿಖಾ ದಳದ ನೇಮಕ ಮಾಡಿ ಈ ಥರದ ದೂರು ಬಂದ ತಕ್ಷಣವೇ ಎನ್ಕ್ವೈರಿ ಮಾಡಿ ಕ್ರಮ ತಗೊಳ್ಳೋಕ್ಕೆ ವಿಜಿಲೆನ್ಸ್ ಅಂದರೆ ವಿಶೇಷ ತನಿಖಾ ದಳ ಅಥವಾ ಕಣ್ಗಾವಲು ಸಮಿತಿ ಆ ಥರದ್ದು ಯಾವ್ದಾದ್ರು ಒಂದು ರಚನೆ ಮಾಡಲಿಕ್ಕೆ ಅವಕಾಶ ಇದೆಯಾ? ಜೊತೆಗೆ ನಮ್ಮ ಭಾವನೆಯನ್ನ, ಸರ್ಕಾರದ ಭಾವನೆಯನ್ನ, ಈಗ ಭೋಜೇಗೌಡರು ಹೇಳಿದ್ರು, ಇದಕ್ಕೆ ಸಂವಿಧಾನ ಅಧಿಕಾರನೂ ಕೊಟ್ಟು ಮಿತಿನೂ ಹಾಕಿರುತ್ತೆ. ಇದಕ್ಕೆ ಇಮಿಡಿಯೇಟ್ ಅವ್ರ ಮೇಲೆ ಇಂಥ ಅಥಾರಿಟಿ ಯಾವುದಿದೆ ಆ ಅಥಾರಿಟಿಗೆ ನಮ್ಮ ಭಾವನೆಯನ್ನು ವ್ಯಕ್ತಪಡಿಸ್ಬೇಕು, ಸದನದ ಭಾವನೆಯನ್ನು ವ್ಯಕ್ತಪಡಿಸ್ಬೇಕು. ಅದನ್ನ ಪತ್ರ ರೂಪದಲ್ಲೋ ಅಥವಾ ನಿಯೋಗದ ರೂಪದಲ್ಲೋ ಯಾವ ರೀತಿ ಸಾಧ್ಯ ಇದೆ? ಯಾಕೆಂದ್ರೆ ನಾವೆಲ್ಲರೂ ಒಪ್ಕೊಂಡಿದ್ದೀವಿ ಅದೊಂದು ಭ್ರಷ್ಟಾಚಾರದ ಕೂಪ ಆಗಿದೆ, ಹಿಂದಿದ್ದ ರೀತಿಯಲ್ಲಿ ಪ್ರಾಮಾಣಿಕವಾದಂಥ ವ್ಯವಸ್ಥೆ ಇಲ್ಲ ಅಂತ ನಾವೆಲ್ಲರೂ ಒಪ್ಕೊಂಡಿದ್ದೀವಿ. ಒಪ್ಕೊಂಡಿರ್ಬೇಕಾದ್ರೆ ನಾವು ಅಸಹಾಯಕರು ಆಗಬಾರ್ದು. ನಮ್ಮ ಭಾವನೆ ನಾವು ರೈಟಿಂಗ್ನಲ್ಲಿ, ಥ್ರೂ ರೈಟಿಂಗ್ನಲ್ಲಿ ಕಳಿಸ್ಕೊಡುವಂಥ ಕೆಲಸನೂ ಆಗಬೇಕು ಅಂತ ನಾನು ವಿನಂತಿ. ನಮೋಶಿ. ಮಾನ್ಯ ಅಧ್ಯಕ್ಷರೇ, ಈ ಬಾರಿ ಈಗೇನು ಪರೀಕ್ಷೆ ಕೊಟ್ಟಿದ್ದಾರೆ ಅಥವಾ ಹೂಸೆವರ್ ಹ್ಯಾಸ್ ಅಪಿಯರ್ಡ್ ಫಾರ್ ದ ಎಕ್ಸಾಮ್ಸ್, ಇವರಿಗೆ 3 ವರ್ಷ ರಿಯಾಯಿತಿ ಕೊಟ್ಟಂಥ ವಿದ್ಯಾರ್ಥಿಗಳು, ಕ್ಯಾಂಡಿಡೇಟ್ಸ್ ಇವರು. ನನ್ನ ಪಾಯಿಂಟ್ ಏನಂದರೆ, 2 ಬಾರಿ ತಪ್ಪ ಆದರೂ ಕೂಡ 2 ಬಾರಿ ತಪ್ಪಾಯಿತು, ಗೊತ್ತಾಯ್ತು ನಮಗೆ 2 ಬಾರಿ ತಪ್ಪು ಮಾಡಿದೆ. ಸಿಮಿಲರ್ ಟೈಪ್ ಆಫ್ ಮಿಸ್ಟೇಕ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.